ಮಕ್ಕಳೇ ಇವತ್ತು NMMS 8th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಇನ್ನು ಸಂಡೇ ಎಕ್ಸಾಮ್ ಇದೆ. ಈ ಥರದೊಂದು ಪ್ರಾಬ್ಲಮ್ ನೋಡ್ಕೊಳ್ಳಿ ಮಕ್ಕಳೇ, ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ಥರ ಪ್ರಾಬ್ಲಮ್ಸ್ ಆಗಿಲ್ಲ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ದ ಕರೆಕ್ಟ್ ಸೆಟ್ ಆಫ್ ಸೈನ್ಸ್ ಬಾರ್ ಹಾಕಿ ನಂಬರ್ಸ್ ಟು ಬಿ sequentially substituted in the place of star to make the given mathematical statement meaningful. ಇಲ್ಲಿ ಈ ರೀತಿ ಕೊಟ್ಟಿರುವ ಹೇಳಿಕೆಯನ್ನು ಅರ್ಥಪೂರ್ಣಗೊಳಿಸಬೇಕಾದ್ರೆ ಇಲ್ಲಿ ಕೊಟ್ಟಿದ್ದಾರಲ್ಲ ಇದನ್ನು ಹಾಕಿದಾಗ ನಮಗೆ ಈ ಎ ಸ್ಕ್ವೇರ್ ಬರಬೇಕು. ಓಕೆ, ಹಾಗೆ ಬರಬೇಕಾದ್ರೆ ಏನು ಹಾಕಬೇಕು ಅಂತ ಫಸ್ಟ್ ನೀವು ಆಪ್ಷನ್ಸನ್ನು ಏನು ಕೊಟ್ಟಿದ್ದಾರೆ ಅದನ್ನು ನೋಡ್ಕೋಬೇಕು ಮಕ್ಕಳು. ಓಕೆನಾ, ಇಲ್ಲಿರೋದು ಫಸ್ಟು, ಇಲ್ಲಿ ಕೊಟ್ಟಿರೋದು ಫಸ್ಟ್ ಸೈನ್ ನೋಡೋಣ. ಎ ಬಿ ಡಿವೈಡೆಡ್ ಬೈ ಎ ಬಿ ಸಿ ಡಿ. ನೆಕ್ಸ್ಟ್ ಇರೋದು ಇಂಟು ಏನು, ನೆಕ್ಸ್ಟ್ ಎ ಸಿ ಡಿ. ಆಮೇಲೆ ಏನು, ಇಲ್ಲಿರೋದು ಪ್ಲಸ್ ಎ ಬಂದಾಗ ಎ ಸ್ಕ್ವಯರ್ ಬರಲ್ಲ. ಇದನ್ನ ನೋಡಿದ ತಕ್ಷಣ ನಮಗೆ ಇದಲ್ಲ ಅಂತ, ಇದು ಫಸ್ಟ್ ಒನ್ ಅಲ್ಲ ಅಂತಿರೋದು ಗೊತ್ತಾಗಬೇಕು. ಯಾಕೆ ಹೇಳಿ, ಇಲ್ಲಿ ಎ ಬಿ ಕ್ಯಾನ್ಸಲ್ ಆಗುತ್ತೆ, ಸಿ ಡಿ ಕ್ಯಾನ್ಸಲ್ ಆಗುತ್ತೆ. ಎ ಪ್ಲಸ್ ಎ ಎಷ್ಟು ಬರುತ್ತೆ ನಿಮಗೆ? 2a ಬರುತ್ತೆ. ನನಗೆ ಬೇಕಾಗಿದ್ದೇನು? ಎ ಸ್ಕ್ವಯರ್, ಆಗ ಇದಲ್ಲ. ಓಕೆ, ನೆಕ್ಸ್ಟ್ ಏನು, ಡಿವೈಡ್ ಎಲ್ಲಿಂದ ಸೆಟ್ ಆಗ್ತದೆ? ಇದು. ಇಲ್ಲಿ ಎ ಮೈನಸ್ ಮಾಡಿದ್ರು ನನಗೆ ಬರಲ್ಲ, ಇಂಟು ಮಾಡಿದ್ರೆ ನೋಡಿ, ಹಾಗೆ ನಾವು ಇದನ್ನು ಮಾಡ್ಕೊಂಡು ಹೋಗಬೇಕು. ಫಸ್ಟ್ ಡಿವೈಡೇ ಮಾಡಬೇಕು. ಯಾಕೆ ಹಾಗೆ ಸೆಲೆಕ್ಟ್ ಮಾಡಿದೆ ಅಂತ ಹೇಳಿದ್ರೆ ನನಗೇನು ಬೇಕು? ಎ ಸ್ಕ್ವಯರ್ ಬೇಕು. ಇಲ್ಲಿ ಆನ್ಸರ್ ಎ ಸ್ಕ್ವಯರ್ ಬರಬೇಕಾದ್ರೆ ಇಲ್ಲಿ ಯಾವ ಥರ ಮಾಡಬೇಕು ನೋಡಿ, ಇದು ನನಗೆ ಕರೆಕ್ಟ್ ಆನ್ಸರ್ ಅಂತ ಅನಿಸುತ್ತೆ. ಮಾಡಿ ನೋಡೋಣ. ನೋಡಿ, ಫಸ್ಟು ಇದನ್ನು ನೋಡ್ಕೊಳ್ಬೇಕು. ನೋಡಿಕೊಂಡು ಯಾವ್ದು ಹಾಕಿದ್ರೆ ಫಸ್ಟ್ ಒಂದನ್ನು ಹಾಕುವಾಗಲೇ ನಿಮಗೆ ಆದಷ್ಟು ನಿಮಗೆ ಐಡಿಯಾ ಸಿಗುತ್ತೆ. ನೋಡಿ, ಎ ಬಿ ಹಾಕ್ತೀನಿ ಇಲ್ಲಿ. ಓಕೆನಾ, ನೆಕ್ಸ್ಟ್ ಇಲ್ಲಿ ಕೊಟ್ಟಿರೋದು ಡಿವೈಡ್, ಬಾಗಿಸೋದು. ಆಗ ಎ ಬಿ ಸಿ ಡಿ ಇಲ್ಲಿರೋದು, ಇಲ್ಲಿ ಬಾಗಿಸು ಅಂತ ಹಾಕಿದಾಗ ಎ ಬಿ ಸಿ ಡಿ ಹೀಗೆ ಬರಿತೀವಿ ತಾನೆ. ಈ ಎ ಬಿ ಕ್ಯಾನ್ಸಲ್ ಆಯಿತು. ಇಲ್ಲಿ ಸಿ ಡಿ ಇಂಟು, ಇಲ್ಲಿ ನೆಕ್ಸ್ಟ್ ಇರೋದು ಯಾವುದು? ಇಂಟು ಏನಿದೆ ಇಲ್ಲಿ? ಎ ಸಿ ಡಿ, ಅದನ್ನೇ ಬರಿತೀನಿ. ಎ ಸಿ ಡಿ. ಆಮೇಲೆ ಏನು, ಇಲ್ಲಿರೋದು ಪುನಃ ಇಂಟು ಅಂತ ಕೊಟ್ಟಿದ್ದಾರೆ, ಇಂಟು ಎ. ನೋಡಿ ಮಕ್ಕಳೇ, ಈ ಸಿ ಡಿ ಕ್ಯಾನ್ಸಲ್ ಆಯಿತು. ಆಗ ಎ ಇಂಟು ಎ ಸ್ಕ್ವೇರ್ ಬರ್ತದಲ್ವಾ, ಆಗ ಆನ್ಸರ್ ಡಿ ಕರೆಕ್ಟ್ ಆಯ್ತಲ್ವಾ? ಹೇಗೆ ಅಂತ ಗೊತ್ತಾಯ್ತಾ? ಇನ್ನೊಂದ್ಸಲ ಹೇಳ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಎ ಬಿ ಯಾವ ಸೈನನ್ನು, ಯಾವ ಚಿಹ್ನೆಯನ್ನು ಹಾಕಿದಾಗ ನನಗೆ ಎ ಸ್ಕ್ವೇರ್ ಆನ್ಸರ್ ಬರ್ತದೆ ಅಂತ ನೀವು ಟ್ರಯಲನ್ನು ಮಾಡಿ ನೋಡಬೇಕು. ಫಸ್ಟು ಬಾಗಿಸು ಅಂತ ಹೇಳಿದ ತಕ್ಷಣ ಬಾಗಿಸೋದೇ ಇರೋದು ಮಕ್ಕಳೇ. ಬಾಗಿಸ್ದಾಗನೇ ನನಗಿಲ್ಲಿ ಎ ಸ್ಕ್ವೇರ್ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಒಂದು ಕಡೆ 3 ಕಡೆನೂ ಬಾಗಿಸೋದಿದೆ, ಇಲ್ಲಿ ಮಾತ್ರ ಬಾಗಿಸೋದಿಲ್ಲ. ಈಗ ನಾನೇನಾದರೂ ಇದನ್ನ ಮಾಡ್ಕೊಳ್ತೀನಿ ಅಂತಂದರೆ ಇಲ್ಲಿ ನೋಡಿ, ಎ ಬಿ ಇಂಟು ಮಾಡಿದ್ರೆ ಏನು ಬರುತ್ತೆ? ಎಲ್ಲ ಎ ಸ್ಕ್ವಯರ್ ಬಿ ಸ್ಕ್ವಯರ್ ಎಲ್ಲ ಬರುತ್ತಲ್ವ. ಆಗ ಇದಲ್ಲ ನನಗೆ ಬೇಕಾಗಿದ್ದು, ಬರೀ ಎ ಸ್ಕ್ವಯರ್ ಬರುವಂಥದ್ದು. ಆಗ ಇಲ್ಲಿ ಜಾಸ್ತಿ ಆಗುತ್ತೆ ಅಂತಿರೋದು ನಮ್ಗೆ ಅಂಡರ್ಸ್ಟುಡ್. ಇಲ್ಲಿ ನಂಬರ್ ಹಾಕಬೇಕು, ಇಲ್ಲಿ ಕೊಟ್ಟಿರುವಂಥ ನಂಬರನ್ನು ಇಲ್ಲಿ ಹಾಕಬೇಕು. ಆಗ ಇಲ್ಲಿ ಪ್ಲಸ್, ಇನ್ನೊಂದು ಕ್ವಶನ್ ಕೇಳ್ತಾರೆ, ಇಲ್ಲಿ ಪ್ಲಸ್ ಇದನ್ನು ಹಾಕಿರಲ್ಲ, ಇಲ್ಲಿ ಯಾವ್ಯಾವ ಚಿಹ್ನೆಗಳನ್ನು ಹಾಕಬೇಕು ಅಂತ ಕೇಳಿರ್ತಾರೆ. ಆ ಥರದ್ದು ಒಂದು ಪ್ರಾಬ್ಲಮ್ ಇದೆ. ಆ ಥರ ಪ್ರಾಬ್ಲಮ್ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಈಗ ನೋಡಿ, ಇಲ್ಲಿ 40, ಈಗ ನೋಡಿ ಇಲ್ಲಿ 40 ಹಾಕಿದ್ರೆ ಇಲ್ಲಿ ಏನು ಕೊಟ್ಟಿರೋದು? ಡಿವೈಡ್ ಅಂತ, ಬಾಕ್ಸಿ ಅಂತ ಕೊಟ್ಟಿದ್ದಾರೆ. 40ರಿಂದ 10 ಬಾಕ್ಸಿ. ಫಸ್ಟ್ ನೋಡಿ, 40ರಿಂದ 10 ಬಾಕ್ಸಿದ್ರೆ ಎಷ್ಟಾಗುತ್ತೆ? 14 40 ಆಗುತ್ತೆ ಅಲ್ವಾ? ಇಲ್ಲಿ 4 ಬರುತ್ತೆ. ಸೊ ಇಲ್ಲಿ ಬಂದು 4 ಬರುತ್ತೆ. 4ಕ್ಕೆ ನೋಡಿ, ಇದೆರಡು ಆಯಿತು. 4ಕ್ಕೆ 6 ಸೇರಿಸಿ, 4ಕ್ಕೆ ಪ್ಲಸ್ ಮಾಡಲಿಕ್ಕಿರೋದಲ್ವ, 4ಕ್ಕೆ 6 ಸೇರಿಸಿದ್ರೆ ಎಷ್ಟು ಬರ್ತದೆ? 10 ಬರ್ತದೆ. ಈಕ್ವಲ್ ಟು ಇಲ್ಲಿ 8 - 2 ಅಂತ, ಆಗ ಇದಲ್ಲ. ನೆಕ್ಸ್ಟ್ ಇದು 20, ಇಲ್ಲಿ 20 ಬಾಗಿಸು ಏನು 5 ಬಾಗಿಸಿ 5 ಎಷ್ಟಲಿ? 5 4 20. ಆಮೇಲೆ ಏನು ಮಾಡಬೇಕು? ಪ್ಲಸ್ 4 ಮಾಡಿ. ಪ್ಲಸ್ 4 ಮಾಡಿದಾಗ ಎಷ್ಟು ಬಂತು? ಇಲ್ಲಿ 8 ಬಂತು. ಇಲ್ಲಿ 10ರಿಂದ ಈ ಕಡೆ ಸೈಡ್ ಈಕ್ವಲ್ ಟು 10ರಿಂದ ಮೈನಸ್ ಮಾಡಿ 2 ಎಷ್ಟು ಬರ್ತದೆ? ಇಲ್ಲೂ 8 ಬರ್ತದೆ. ಆಗ ಆನ್ಸರ್ ಯಾವುದು? ಬಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಏನು ನಂಬರ್ ಕೊಟ್ಟಿದ್ದಾರೋ ಅದನ್ನು ಇಲ್ಲಿ ಹಾಕಿ ನೋಡಿ ಕಂಡುಹಿಡಿಬೇಕು. ಅರ್ಥ ಆಯ್ತಲ್ವಾ?